ನಮಸ್ಕಾರ ಕನ್ನಡಿಗರೇ, ಬಂದ್ರಾ? ಬನ್ನಿ ಒಂದು ಒಳ್ಳೆ ಮೂವಿ ನೋಡೋಣ. ಈ ಮೂವಿ ನೋಡಿದ್ಮೇಲೆ ಅಕ್ಕಪಕ್ಕದಲ್ಲಿ ಯಾರನ್ನ ಗಂಡಸರು ಬಂದು ಮಾತಾಡಿದ್ರೆ ನಿಮ್ಗೆ ಅಷ್ಟೊಂದು ಭಯ ಆಗುತ್ತೆ. ಅಂದಂಗೆ ಮೂವಿ ಹೆಸರು ದಿ ಸ್ಟೆಪ್ ಫಾದರ್ ಅಂತ. ಈ ಮೂವಿ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಕತ್ರಿ, ಟ್ರಿಮ್ಮರ್, ಚಾಕು ಇದೆಲ್ಲ ತೋರಿಸಿ ಸ್ಟಾರ್ಟ್ ಮಾಡ್ತಾರೆ. ಅಲ್ಲೊಬ್ರು ಬಂದ್ರು ನೋಡಿ, ಸೀದಾ ಬಂದ್ರು, ತಲೆಗೆ ಕಲರ್ ಹಾಕೊಂಡ್ರು, ಶೇವಿಂಗು ಮಾಡ್ಕೊಂಡ್ರು, ಸ್ನಾನನೂ ಮಾಡ್ಕೊಂಡ್ರು, ಹಂಗೆ ಕಿಚನ್ಗೆ ಹೋಯ್ತಾರೆ, ಕಾಫಿ ಕುಡಿತಾರೆ, ಬ್ರೆಡ್ ತಿಂತಾರೆ. ನೀವ್ ಅನ್ಕೊಬಹುದು ಏನೋ ಈ ಅಪ್ಪನಿಗೆ ಬ್ರೆಡ್ ಕಾಫಿ ಕೊಡಕ್ಕೂ ಮನೇಲಿ ಯಾರು ಇಲ್ವಾ ಅಂತ. ರೀ ಎಲ್ಲ ಇದ್ದಾರ್ರಿ, ಅಲ್ಲಿ ನೋಡ್ರಿ ಫ್ಯಾಮಿಲಿ ಫೋಟೋನ ತೋರಿಸ್ತಾವ್ರೆ. ಇವನು ಕಾಫಿ ಆ ಬ್ರೆಡ್ ತಗೊಂಡು ಹಂಗೆ ಹಾಲಕ್ ಬಂದ. ಅಲ್ಲಿ ನೋಡ್ರಿ ಒಬ್ಬ ಚಿಕ್ಕ ಹುಡುಗನ ಯಾರೋ ಕೊಂದವ್ರೆ, ಅಲ್ಲಿ ಮಗಳನ್ನ ಬೇರೆ ಕೊಂದವ್ರೆ. ಹಂಗಾರೆ ಇವ್ರಮ್ಮ ಅವ್ರ ಅಮ್ಮನನ್ನು ಯಾರೋ ಕೊಂದವ್ರೆ. ಇವನು ಸೀದಾ ಕೆಳಗಡೆ ಬಂದ, ಇನ್ನೊಬ್ಬರನ್ನ ಹುಡುಕ್ತಾವನೆ. ನೋಡಿ ಅವನ ಕಾಲ ಹತ್ರನೇ ಬಿದ್ದೈತೆ. ಹಂಗೆ ಕಾರ್ ತಗೊಂಡು ಸೀದಾ ಆಚ್ ಕಡೆ ಹೋದ. ಇದನ್ನೆಲ್ಲ ಮಾಡಿದ್ ಯಾರಂತ ಅನ್ಕೋತೀರಾ? ಇವಾಗ ಹೋದ ನೋಡಿ, ಅವನೇ ಆ ಸೈಕೋ. ಆ ಸೈಕೋ ಕೆಲಸ ಏನ್ ಗೊತ್ತಾ? ಈ ಗಂಡ ಬಿಟ್ಟಿರೋ ಎಂತಿ ಇರ್ತಾರಲ್ಲ ಅವ್ರ ಹತ್ರ ಸ್ವಲ್ಪ ಚೆನ್ನಾಗಿ ಮಾತಾಡಿ ಅವ್ರ ಮಕ್ಕಳ ಬಗ್ಗೆ ಎಲ್ಲ ಅವಳ ಹತ್ರ ಹೇಳಿ ಅವ್ರ ಮನೆಗೆ ಹೋಗ್ಬಿಟ್ಟು ಇಡೀ ಕುಟುಂಬನೇ ಕೊಲೆ ಮಾಡದೆ ಈ ಸೈಕೋ ಕೆಲಸ. ಸೈಕೋ ಹೆಂಗೋ ಕಾರ್ ಎತ್ಕೊಂಡು ಹೋದ. ಇನ್ನ ಪೊಲೀಸ್ ಬರ್ಬೇಕಲ್ಲ, ಪೊಲೀಸು ಬಂದ್ರು. ಅಲ್ಲಿ ನೋಡ್ತಾರೆ ಯಾವುದೇ ಕ್ಲೂ ಸಿಗಲ್ಲ. ಪಾಪ ಫ್ಯಾಮಿಲಿ ಗಂಡನು ಬಂದು ನೋಡಿ ಅಳ್ತಾವನೆ, ಅಯ್ಯೋ ನನ್ನ ಹೆಂಡತಿ ಮಕ್ಳು ಏನ್ರೋ ಆಯ್ತು ಅಂತ. ಈ ಕಡೆ ಪೊಲೀಸ್ ಅವರು ಡಿಸ್ಕಷನ್ ಮಾಡ್ತಾವ್ರೆ. ಅವನು ಯಾವ ಊರು, ಅವನು ಎಲ್ಲಿರೋದು, ಅವನ ಹೆಸರಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ, ಅವನು ಯಾವ ಗಾಡಿಲಿ ಹೋಗ್ತಾನಂತ ಗೊತ್ತಿಲ್ಲ, ಅವ್ನ ಕ್ರೆಡಿಟ್ ಕಾರ್ಡು ಡೆಬಿಟ್ ಕಾರ್ಡು ಅದು ಇಲ್ಲ, ಹೆಂಗಪ್ಪ ಕಂಡಿಡಿದೆ ಅಂತೇಳಿ ತಲೆ ಮೇಲೆ ಕೈ ಇಟ್ಕೊಂಡು ಕುಂತವ್ರೆ. ಹಂಗೆ ಆ ಸೈಕೋನ ತೋರಿಸಿದ್ರು. ಸೈಕೋ ಇನ್ನೊಂದ್ ಮನೆ ಬಾಡಿಗೆಗೆ ಹೋಗೋನೆ, ಅಲ್ಲೂ ಕ್ಯಾಶ್ ಕೊಡ್ತಾವನೆ. ಅಲ್ಲೊಂದು ಕಾರ್ ತಗೊಂಡ, ಅವ್ರಿಗೂ ಕ್ಯಾಶೇ ಕೊಡ್ತಾವನೆ. ಅಂಗಡಿಗೆ ಹೋದ, ಅಲ್ಲೂ ಕ್ಯಾಶೇ ಕೊಡ್ತಾನೆ. ಯಾಕಂದ್ರೆ ಡೆಬಿಟ್ ಕಾರ್ಡು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿದ್ರೆ ಪೊಲೀಸ್ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಅಂತ ಹುಷಾರಾಗಿ ಅವನೇ ಆ ಸೈಕೋ. ಹಂಗೆ ಅವ್ನು ಸೂಪರ್ ಮಾರ್ಕೆಟ್ ಗೆ ಹೋದ. ಅಲ್ಲಿ ತೋರಿಸ್ತಾರೆ ನಮ್ ಹೀರೋಯಿನ್ಗೆ ಇಬ್ರು ಮಕ್ಳಿದ್ದಾರೆ. ಮಕ್ಕಳು ಅಮ್ಮನ್ನ ತುಂಬಾ ಟಾರ್ಚರ್ ಮಾಡ್ತಾವ್ರೆ. ಅಲ್ಲಿ ಆ ಸೈಕೋ, ನೋಡ್ರಪ್ಪ ಅಮ್ಮನ ಹತ್ರ ಹಂಗೆಲ್ಲ ನಡ್ಕೊಂಡ್ಬಾರ್ದು, ಅಮ್ಮ ಪಾಪ ಅಲ್ವಾ ಅಂತ ಆ ಹೀರೋಯಿನ್ ಹತ್ರ ಒಂಥರ ಮಾತಾಡ್ತಾವನೆ. ಹೀರೋಯಿನ್ಗೂ ಡಿವೋರ್ಸ್ ಆಗೈತೆ. ಅದಕ್ಕಾಗಿ ಇವನ ಹತ್ರ ಮಾತಾಡಿದ್ ನೋಡಿ ಹೀರೋಯಿನ್ಗೆ ಸ್ವಲ್ಪ ಖುಷಿ. ಅವನಲ್ಲಿ ಬಿಲ್ಲಿಂಗ್ ಕೌಂಟರ್ಗೆ ಹೋದ. ಹೀರೋಯಿನ್ ತಿರುಗಿ ನೋಡ್ತಾರೆ. ಸರಿ ಅಂತೇಳಿ ಸಾಮಾನ ತಗೊಂಡು ಸೀದಾ ಕಾರ್ ಡಿಕ್ಕಿಲಿ ಇಡ್ತಾ ಇರ್ತಾರೆ. ಅಲ್ಲೂ ಅವನೇ ಆ ಸೈಕೋ. ಹೀರೋಯಿನ್, ಏನ್ರಿ ನಾವ್ ಎಲ್ಲೋದ್ರು ಸಿಗ್ತಾ ಇದೀವಿ, ಎಲ್ಲಿರೋದ್ ನೀವು ಅಂತ ಹೀರೋಯಿನ್ ಕೇಳ್ತಾರೆ. ಅದಕ್ಕೆ ಆ ಸೈಕೋ, ಇಲ್ಲೇ ನಮ್ಮ ಪಕ್ಕದಲ್ಲಿದ್ದೀನಿ, ಎಂತಿ ಮಕ್ಕಳೆಲ್ಲ ಮೊನ್ನೆ ಒಂದು ಆಕ್ಸಿಡೆಂಟ್ ಆಯ್ತು, ಅವಾಗ ಸತ್ತೋಗ್ಬಿಟ್ರು, ಒಬ್ನೇ ಏನ್ ಮಾಡೋದು, ಅದಕ್ಕೆ ಸೂಪರ್ ಮಾರ್ಕೆಟ್ ಬಂದೆ ಅಂತ ಸೈಕೋ ಹೇಳ್ತಾವನೆ. ಹೆಂಗು ಎಂತಿ ಸಂಸಾರ ಏನು ಇಲ್ಲ, ಓಕೆ ರೀ ನಮ್ಮ ಮನೇಲಿ ಒಂದು ಪಾರ್ಟಿ ಇಟ್ಟಿದೀವಿ, ಬರ್ತೀರಾ ಅಂತ ಕೇಳ್ತಾರೆ. ಹಂಗೆ ಒಂದ್ 6-7 ತಿಂಗಳು ಕಳೀತು. ನಮ್ ಹೀರೋಯಿನ್ ಮನೆ ಮುಂದೆ ಒಂದು ಕಾರ್ ಬಂತು. ನೋಡಿದ್ರೆ ದೊಡ್ಡ ಮಗ ಬಂದವನೆ. ದೊಡ್ಡ ಮಗ ಕಾಲೇಜ್ಗೆ ಹೋಗಿದ. ಒಟ್ಟು ಇವ್ರಿಗೆ 3 ಮಕ್ಕಳು, ಜೊತೆಲಿ ಗರ್ಲ್ ಫ್ರೆಂಡ್ ಕರ್ಕೊಂಡ್ ಬಂದವನೆ. ಅಮ್ಮನು ಹೇಳ್ತಾವ್ರೆ, ಲೋ ಇವ್ರು ನಿನಗೆ ಸ್ಟೆಪ್ ಫಾದರ್ ಕಣೋ, ಪ್ಲೀಸ್ ಕಣೋ ಅಡ್ಜಸ್ಟ್ ಮಾಡ್ಕೋ ಅಂತ ಅಮ್ಮ ಹೇಳ್ತಾವ್ರೆ. ಆಯ್ತು ಬಿಡಮ್ಮ, ಹೋಯ್ತಾ ನೋಡೋಣ ಇವ್ನ ಹೆಂಗ್ ನಡ್ಕೋತಾನೆ ಅಂತ ದೊಡ್ಡ ಮಗ ಹೇಳ್ತಾವನೆ. ನಮ್ಮ ಹೀರೋಯಿನ್ ಫ್ರೆಂಡ್ಸ್ ಹೇಳ್ತಾವ್ರೆ, ಇನ್ನೇನೆ ಮಗ ದೊಡ್ಡವನಾಗೋದ, ಯಜಮಾನ್ರು ಒಬ್ರು ಸಿಕ್ಬಿಟ್ರು, ಇನ್ನ ಲೈಫ್ ಚೆನ್ನಾಗ್ ಬಾಳೆ, ತುಂಬಾ ದಿನ ಕಷ್ಟ ಬಿದ್ದೆ, ಇವತ್ತಾರು ಚೆನ್ನಾಗಿದೆಯಲ್ಲ ಅಂತ ಅವರು ಖುಷಿ ಪಡ್ತಾರೆ. ಅಲ್ಲಿಗೆ ಆ ಸೈಕೋನು ಬಂದ. ಹೌದೌದು ನೀವ್ ಹೇಳಿದೆಲ್ಲ ನಿಜ, ಇವಳಂತ್ರ ನನಗೆ ದೇವ್ರು ಕೊಟ್ಟ ಗಿಫ್ಟ್ ಅಂತೇಳಿ ಅವ್ರ ಮುಂದೆನೆ ಒಂದು ಕಿಸ್ಸು ಮಾಡ್ತಾನೆ. ನಮ್ಮ ಹೀರೋಯಿನ್ ದೊಡ್ಡ ಮಗನು ಹಂಗೆ ಬೇಸ್ಮೆಂಟ್ ಬಂದ. ಅಲ್ಲೇ ಆ ಸೈಕೋ ಕುತ್ಕೊಂಡೈತೆ. ಸೈಕೋ ಹೇಳ್ತಾವನೆ, ನೀನೇನ್ ತಲೆ ಕೆಡ್ಸ್ಕೊಂಬೇಡ, ನೀನು ಸ್ವಿಮ್ಮಿಂಗ್ ಚೆನ್ನಾಗಿ ಮಾಡ್ತಿಂತಲ್ಲ, ನಿಮ್ಮ ಅಮ್ಮ ಹೇಳಿದ್ಲು, ನಿನಗೆ ಆ ಕಾಲೇಜಲ್ಲಿ ಒಂದು ಸೀಟ್ ಕೊಡ್ತಿದೀನಿ, ಹೆಂಗಾರು ಗೆದ್ಬಿಡು, ಗೌರ್ಮೆಂಟ್ ಅಲ್ಲಿ ಕೆಲಸ ಸಿಕ್ಬಿಡುತ್ತೆ ಅಂತ ಆ ಸ್ಟೆಪ್ ಫಾದರ್ ಹೇಳ್ತಾವನೆ. ಅದಕ್ಕೆ ಮಗನು ಅಲ್ಲೆಲ್ಲ ಸಿಗಲ್ಲ ಸೀಟು ಅಂತ ಹೇಳ್ತಾವನೆ. ಆ ಹುಡುಗನ್ಗೆ ಒಂದು ಸೀಟು ಕೊಡಿಸ್ಬಿಟ್ಟ. ಅಲ್ಲಿ ಹುಡುಗನ್ಗೂ ಸ್ವಲ್ಪ ಖುಷಿ. ಹಂಗೆ ನಮ್ಮ ಹೀರೋಯಿನ್ ಕಿಚನ್ ಅಲ್ಲಿ ಅಡಿಗೆನೋ ಮಾಡ್ತಾವ್ರೆ. ಅಲ್ಲಿಗೆ ಸೈಕೋ ಬರ್ತಾವನೆ. ಅಲ್ಲ ನಿನ್ ಮಗ ಗರ್ಲ್ ಫ್ರೆಂಡ್ ಕರ್ಕೊಂಡ್ ಬಂದು ಜೊತೆ ಇಟ್ಕೊಂಡಿದ್ದಾನಲ್ಲ, ನಿನ್ಗೇನು ಅನ್ಸಲ್ವಾ? ಅದಕ್ಕೆ ಅಮ್ಮನು, ಅದಕ್ಕೆಲ್ಲ ಏನ್ ತಲೆ ಕೆಡಿಸ್ಕೊಳಂಗಿಲ್ಲ, ಅವನು ವಯಸ್ಸಾಗೈತೆ, ಆ ಹುಡುಗಿಗೂ ವಯಸ್ಸಾಗೈತೆ, ಇಬ್ರು ಮೇಜರ್ ಅಂತ ಹೀರೋಯಿನ್ ಹೇಳ್ತಾವ್ರೆ. ಚಿಕ್ಕ ಹುಡುಗನು ಮೇಲ್ಗಡೆ ಜೋರಾಗಿ ಸೌಂಡ್ ಇಟ್ಕೊಂಡು ಹಾಡ್ ಕೇಳ್ತಾವನೆ. ಅವ್ರ ಅಮ್ಮನು ಹೇಳ್ತಾರೆ ಹಾಡ್ ಆಫ್ ಮಾಡೋ ಅಂತ. ಬಟ್ ಆ ಚಿಕ್ಕ ಹುಡುಗ ಕೇಳಲ್ಲ. ಈ ಸೈಕೋ ಹೋಗಿ ಹಂಗೆ ಅವ್ನ ಕತ್ನ ಇಸಕ್ತಾನ ನೋಡಿ. ಆ ಹುಡುಗನ್ಗೆ ಹಂಗೆ ಶಾಕ್ ಆಗ್ಬಿಡುತ್ತೆ, ಇವನೇನಪ್ಪ ಹಿಂಗ್ ಇಸಕ್ಬಿಟ್ಟ ಅಂತ. ನೈಟ್ ಕುತ್ಕೊಂಡು ಊಟ ಮಾಡ್ತಾವ್ರೆ. ಬಟ್ ಆ ಚಿಕ್ಕ ಹುಡುಗನ್ಗೆ ಇವ್ನಿ ಮಾಡಿದ್ದೆ ಗ್ಯಾಪ್ನ. ಅಲ್ಲಿ ಯಾರೋ ಬೆಲ್ ಹೊಡೆದ್ರು. ಹೋಗ್ ನೋಡಿದ್ರೆ ಇವ್ರ ಅಪ್ಪ ಬಂದವ್ರೆ. ಅದೇ ನಮ್ಮ ಹೀರೋಯಿನ್ ಫಸ್ಟ್ ಗಂಡ. ಮಕ್ಳುನು ಅವ್ರ ಜೊತೆ ಹೊಂಟೋದ್ರು. ಯಾಕಂದ್ರೆ ಅಲ್ಲೆಲ್ಲ ಮಾಮೂಲಿ ರೀ, ಡಿವೋರ್ಸ್ ಆದ್ಮೇಲೆ ಮಕ್ಕಳು ಎಲ್ಲಿ ಬೇಕಾದ್ರೆ ಇರ್ಬೋದು, ಇಲ್ಲಿ ಬೇಕಾದ್ರೆ ಇರ್ಬೋದು, ಅಪ್ಪನ ಮನೇಲಿ ಇರ್ಬೋದು, ಅಮ್ಮನ ಮನೇಲಿ ಇರ್ಬೋದು, ಅಲ್ಲೆಲ್ಲ ಕಾಮನ್ ಅದು. ಹಂಗೆ ಬೆಳಗ್ಗೆ ಆಯ್ತು. ಅಲ್ಲೊಂದು ಮುತ್ಕಿ ಬಂತು, ಒಂದು ಬೆಕ್ಕಿಡ್ಕೊಂಡು. ಅಲ್ಲ ನೀನು ಮದುವೆ ಆಗಿದೆಯಲ್ಲ ಹುಡುಗ, ಅವನು ಮೊನ್ನೆ ಎಲ್ಲ ಕೊಲೆ ಮಾಡ್ದಂತಪ್ಪ ಅವ್ನ ಫ್ಯಾಮಿಲಿನ, ಅವನ್ ಫೋಟೋ ನೋಡಕ್ಕೆ ಒಂದೇ ತರ ಇದೆ ಅಂತ ಆ ಮುತ್ಕಿ ಹೇಳ್ತಾವಳೆ. ಏ ಹಂಗಲ್ಲ ಇರಲ್ಲ ಹೋಗಮ್ಮ ಅಂತ ನಮ್ಮ ಹೀರೋಯಿನ್ ಸೀದಾ ಹೊರಡೆ ಬರ್ತಾವಳೆ. ಸೈಕೋನು ಕೇಳ್ತಾವನೆ ಏನದು ಅಂತ. ಇಲ್ಲ ಮನೇಲೆಲ್ಲ ಕೊಲೆ ಆಯ್ತಂತೆ, ಅವರು ಅವನ ಡ್ರಾಯಿಂಗ್ ಮಾಡಿದ್ದಾರೆ, ಆ ಡ್ರಾಯಿಂಗ್ ನೀನು ನೋಡಕ್ಕೆ ಒಂದೇ ತರ ಇದೆ ಅಂತೆ ಅಂತ ಮುತ್ಕಿ ಹೇಳ್ತಾವಳೆ ಅಂತ ಹೇಳಿದ ತಕ್ಷಣ ಹೀರೋ ಮುಖ ಹಂಗೆ ಚೇಂಜ್ ಆಯ್ತು. ಅವನು ಹಂಗೆ ಹೇಳ್ಬಿಟ್ಟು ಕೆಲ್ಸಕ್ಕೆ ಹೊರಟ. ಆ ಮುತ್ಕಿಯಲ್ಲಿ ಬೆಕ್ಕು ಮೇಯಿಸ್ಕೊಂಡು ಹೋಯ್ತಾ ಇದೆ. ಏಯ್ ಕಾಗೆ ಮುತ್ಕಿ ಅಂತಾನೆ. ಆ ಮುತ್ಕಿ ಒಂಥರ ನೋಡ್ತಾ ಇದೆ. ಇವನು ಹಂಗೆ ಸೈಲೆಂಟ್ ಆಗಿ ಹೊಂಟದ. ನಮ್ಮ ಹೀರೋಯಿನ್ ಇವನಿಗೊಂದು ಬ್ಯಾಂಕ್ ಅಲ್ಲಿ ಕೆಲಸ ಕೊಡ್ಸವ್ರೆ. ಇವನು ಬ್ರೋಕರ್ ಕೆಲಸ ಮಾಡ್ತಾನೆ. ಅಲ್ಲಿ ಇಬ್ರನ್ನ ಕರ್ಕೊಂಡೋಗಿ ಮನೇನು ತೋರಿಸ್ತಾನೆ. ಮಗ ಸಿಗ್ದ ಕಾಫಿ ಶಾಪ್ ಅಲ್ಲಿ. ಹೌದು ನಿಮ್ ಫ್ಯಾಮಿಲಿ ಏನಾಯ್ತು ಅಂತ ಕೇಳ್ತಾನೆ. ಫಸ್ಟ್ ಒಂದು ಹುಡುಗಿ ಹೆಸರು ಹೇಳ್ತಾನೆ. ಮಾತಾಡಿ ಮುಗಿದ್ಮೇಲೆ ಇನ್ನೊಂದು ಹುಡುಗಿ ಹೆಸರು ಹೇಳ್ತಾನೆ. ನಮ್ಮ ಹುಡುಗನ್ಗೆ ಸ್ವಲ್ಪ ಡೌಟ್ ಆಯ್ತು, ಇವನೇನಪ್ಪ ಎರಡೆರಡು ಹೆಸರು ಹೇಳ್ತಾನಲ್ಲ ಅಂತ. ಆ ಸಪ್ಲೈರ್ಗು ಕ್ಯಾಶ್ ಕೊಡ್ತಾವನೆ. ಯಾಕೆ ನಿಮ್ಮ ಹತ್ರ ಫೋನ್ ಪೇ ಗೂಗಲ್ ಪೇ ATM ಕಾರ್ಡ್ ಇಲ್ವಾ ಅಂತ ಹುಡುಗ ಕೇಳ್ತಾನೆ. ಅದೆಲ್ಲ ನಾನು ಯೂಸ್ ಮಾಡಲ್ಲ ಅಂತ
ಅಂತ ಆ ಸೈಕೋ ಹೇಳ್ತಾ ಇದೆ. ಸಾಯಂಕಾಲ ಸೈಕೋನು ಮನೆಗ್ ಬಂದ ಆ ಗೂಗಲ್ ಅಲ್ಲಿ ಹಾಕಿ ಸರ್ಚ್ ಮಾಡ್ತಾವನೆ ಅವ್ರು ಏನ್ ತರ ಡ್ರಾಯಿಂಗ್ ಮಾಡಿದಾರೆ ಅಂತ. ನೋಡಿದ್ರೆ ಇವನ್ ತರಾನೇ ಸೇಮ್ ಇದೆ, ಬಟ್ ಸ್ವಲ್ಪ ದಾಡಿ ಜಾಸ್ತಿ ಇದೆ. ಹಂಗೆ ಈ ಕಡೆ ಅಜ್ಜಿ ಮನೇಲಿ ತೋರಿಸಿದ್ರು. ಅಜ್ಜಿ ಆ ಬೆಕ್ನ ಅಲ್ಲಿ ಮೇಯಿಸ್ತಾ ಇದೆ, ಸರಿ ಆಟ ಆಡ್ತಾ ಇದೆ ಅನ್ಕೊಳ್ಳಿ. ಆಚ ಕಡೆ ಯಾರೋ ಬಾಕ್ಲು ಹೊಡೆದ್ರು. ಅಜ್ಜಿನೂ ಬಂದ್ ನೋಡುತ್ತೆ, ಯಾರು ಇಲ್ಲ. ಸರಿ ಅಂತೇಳಿ ಡೋರ್ ಮುಚ್ಚುತ್ತೆ. ಅಲ್ಲೊಂದು ಕರ್ರಗಿರೋ ಬೆಕ್ಕು ಮ್ಯಾವ್ ಮ್ಯಾವ್ ಅಂತ ಬಡ್ಕೊಂತ ಇದೆ. ಯಾಕೋ ಏನಾಯ್ತು ಅನ್ಬಿಟ್ಟ ಡೋರ್ ನ ಮುಸ್ತಾರ್ ನೋಡಿ ಅಲ್ಲೇ ಅವ್ನು ನೋಡ್ರಿ ಸೈಕೋ ಒಂದೇ ಏಟು ಮುದುಕಿ ಹಂಗೆ ಕೆರಡ ಬಂದು ಬಿತ್ತು. ಬಟ್ ಮುದುಕಿ ಸತ್ತಿಲ್ಲ, ಹಂಗೆ ಕತ್ತಿಸ್ಕಿ ಸಾಯಿಸ್ತಾನೆ ಆ ಅಜ್ಜಿನ. ಹಂಗೆ ದೊಡ್ಡ ಮಗನು ಅಮ್ಮ ಸೈಕೋ ಕುತ್ಕೊಂಡು ಊಟ ಮಾಡ್ತಾವ್ರೆ. ಇವರು ಫಸ್ಟ್ ಗಂಡ ಬಂದ ಮಕ್ಕಳನ್ನ ಕರ್ಕೊಂಡು ಅಲ್ಲಿ ಕಿತ್ಲಾಡ್ತಾವನೆ ಆ ಸೈಕೋ ಜೊತೆ. ಎಷ್ಟು ಧೈರ್ಯ ಇರೋ ನನ್ನ ಮಗನ ಮೇಲೆ ಕೈ ಇಡ್ತೀಯ, ನನ್ನ ಮಗನ ಮೇಲೆ ಕೈಗೆ ಇಟ್ಟೆ ನಿನ್ ಕೈ ಮುರಿದಾಕ್ಬಿಡ್ತೀನಿ ಕಣೋ ಅಂತ ಅವ್ರಪ್ಪ ಹೇಳ್ತಾವನೆ. ಬಟ್ ಸೈಕೋಗೆ ಅಲ್ಲಿ ಏನು ಮಾಡಕ್ ಆಗಿಲ್ಲ, ಸೈಲೆಂಟ್ ಆಗ ಅವನೇ. ಅಪ್ಪಂದು ಫೋನ್ ಅಲ್ಲಿ ಬಿದ್ದೋಗುತ್ತೆ. ದೊಡ್ಡ ಮಗನೇ ತಗೊಂಡೋಗಿ ಕೊಡ್ತಾನೆ. ಅಪ್ಪ ಹೇಳ್ತಾವನೆ, ಏನೋ ಮಗನೇ ಇಷ್ಟುದ್ದ ಆಗ್ಬಿಟ್ಟಿದೆಯಲ್ಲೋ ಅಂತ. ಏನ್ ಮಾಡೋದು, ಏನು ಮಾಡಕ್ಕಾಗಲ್ಲ, ನೀವು ಟೆನ್ಷನ್ ತಗೊಂಬೇಡಿ ಆರಾಮಾಗಿರಿ ಅಂತ ದೊಡ್ಡ ಮಗನು ಹೇಳ್ಬಿಟ್ಟು ಸೀದಾ ಒಳಗಡೆ ಬರ್ತಾನೆ. ಈ ಕಡೆ ಹಂಗೆ ಆ ಸೈಕೋನ ತೋರಿಸಿದ್ರು. ಆ ಚಿಕ್ಕ ಮಗನ ಹತ್ರ ಬಂದ, ಸಾರಿ ಕಣೋ ನೀನ್ ನನ್ ಮಗ ಅನ್ಕೊಂಡೆ, ಅದಕ್ಕೆಲ್ಲ ಟೆನ್ಷನ್ ಮಾಡ್ಕೊಂತಾರ, ಇನ್ಮೇಲೆ ಫ್ರೆಂಡ್ಸ್ ಆಗ್ಬಿಡೋಣ ಅಂತೇಳಿ ಹುಡುಗನ್ಗೆ ಕೈ ಕೊಡ್ತಾನೆ. ಹುಡುಗನು ಅದನ್ನ ಮರ್ತು ಬಿಟ್ಟ. ಹಂಗೆ ಈ ಕಡೆ ಬೆಳಗ್ಗೆ ಆಯ್ತು, ಸೈಕೋ ಆಫೀಸ್ ಅಲ್ಲಿ ತೋರಿಸಿದ್ರು. ಅಲ್ಲೊಬ್ರು ಮೇಡಮ್ ಬಂತು, ನಿನ್ ಕೆಲ್ಸಕ್ಕೆ ಸೇರಿ 1 ತಿಂಗಳಾಯ್ತು, ಬಟ್ ಇಲ್ಲೆಲ್ಲ ಆನ್ಲೈನ್ ಪೇಮೆಂಟ್ ತಗೊಳಪ್ಪ, ಈ ಫಾರ್ಮ್ ನ ಫಿಲ್ ಮಾಡ್ಬಿಡು ಅಂತ ಆ ಮೇಡಮ್ ಅವರು ಹೇಳ್ತಾವ್ರೆ. ಇವನು ಓಕೆ ಅಂತ ತಗೊಂಡ, ಬಟ್ ಅದನ್ನ ಫಿಲ್ ಮಾಡಿಲ್ಲ, ಸೀದಾ ಡ್ರಾಯರ್ ಒಳಗಡೆ ಇಟ್ಬಿಟ್ಟ. ಮನೆಗೆ ಬಂದ, ಅಲ್ಲಿ ಹೇಳ್ತಾವನೆ, ಇಲ್ಲ ನನಗ ಕೆಲಸ ಮಾಡಕ್ ಇಷ್ಟ ಇಲ್ಲ, ನಾನು ಬೇರೆ ಕೆಲಸ ನೋಡಿದೀನಿ, ಅಲ್ಲಿ ಹೋಗ್ತೀನಿ ಅಂತೇಳಿ ಎಂತಿ ಹತ್ರ ಹೇಳ್ತಾವನೆ. ಎಂತಿನೂ ಕೇಳ್ತಾವಳೆ, ಏನು ಅಂತ ಏನಾಯ್ತು ಕೆಲಸದಲ್ಲಿ ಅಂತ. ನನ್ನ ಇಷ್ಟ ಅಂತ ಸೈಕೋ ಹೇಳ್ಬಿಡ್ತಾನೆ. ಸೈಕೋ ಅಲ್ಲಿ ಕಂಪ್ಯೂಟರ್ ಮುಂದೆ ಕುತ್ಕೊಂಡು ಏನೋ ಕೆಲಸ ಮಾಡ್ತಾವನೆ. ಅಲ್ಲಿಗೆ ಎಂತಿ ಬಂದ್ರು, ಇದೊಂದು ಪಾರ್ಟಿ ಇದೆ, ಅದೇ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾಳಲ್ಲ ನನ್ನ ಫ್ರೆಂಡ್, ಅವ್ರ ಮನೇಲಿ ನಾನು ಹೋಗಿ ಬರ್ತೀನಿ ಅಂತೇಳಿ ಗಂಡನ್ ಹೇಳ್ಬಿಟ್ಟು, ಅದೇ ಸೈಕೋ ಗಂಡನ್ ಹೇಳ್ಬಿಟ್ಟು ಸೀದಾ ಆಚೆ ಹೋಯ್ತಾಳೆ. ಇವಳು ಓದ್ಲು, ಒರಿಜಿನಲ್ ಗಂಡ ಬಂದ, ಇಲ್ಲ ಹಿಂಗೆ ಹೋಗ್ತಾ ಇದೆ, ಎಲ್ಲೋ ಆಚ ಕಡೆ ಹೋಗ್ತಾ ಇದೀನಿ, ಅದಕ್ಕೆ ಮಕ್ಕಳ ಜೊತೆ 1-2 ಅವರ್ ಮಾತಾಡ್ಬಿಟ್ಟು ಹೋಗೋಣ ಅಂತ ಬಂದೆ ಅಂತ ಗಂಡ ಹೇಳ್ತಾವನೆ. ಸೈಕೋನು ಸರಿ ಸರ್ ಬನ್ನಿ ಒಳಗಡೆ ಅಂತ ಅವನ ಒಳಗಡೆ ಕರ್ಕೊಂಡ. ಹಿಂಗೆ ಅವ್ನು ಮಾತಾಡ್ತಾವನೆ. ಎಂತಿ ಫೋನ್ ಮಾಡಿದ್ರು, ಇಲ್ಲ ನಮ್ಮ ಯಜಮಾನ್ರು ಬರ್ತೀನಿ ಅಂತ ಹೇಳಿದ್ರು, ಏನೋ ಬಂದ್ರ ಅಂತ ಕೇಳ್ತಾರೆ. ಈ ಸೈಕೋ ಇಲ್ಲ ಅಂತ ಹೇಳ್ತಾನೆ. ಅವನು ಒಳಗಡೆ ಹೋದ್ನಲ್ಲ, ಗಂಡ ಹಂಗೆ ಮುಂದೆ ಹೋಗಿ ನೋಡ್ತಾನೆ. ಯೋ ಎಲ್ಲಯ್ಯ ಹೋದೆ, ನನ್ ಮಕ್ಕಳನ್ನ ಹಂಗ್ ನೋಡ್ಕೊಳಯ್ಯ, ನನ್ ದೊಡ್ಡ ಮಗನ್ನ ಹಿಂಗ್ ನೋಡ್ಕೊಳಯ್ಯ, ನನ್ನ ಎಂತಿ ಬಗ್ಗೆ ನಿನಗೆ ಗೊತ್ತಿರಲ್ಲ, ಅವಳು ತುಂಬಾ ಒಳ್ಳೆವಳಯ್ಯ, ತುಂಬಾ ಮುದ್ದು, ಹಂಗಂತ ಎಂತಿ ಬಗ್ಗೆ ಮಾತಾಡ್ತಾವನೆ. ಠಮಾರ್ ಅಂತ ಒಂದ್ ಬಿತ್ತು ನೋಡ್ರಿ. ಈ ಸೌಂಡ್ ಮೇಲ್ಗಡೆ ಇಬ್ರು ಮಕ್ಳು ಗೇಮ್ ಮಾಡ್ತಾ ಅವ್ರೆ. ಅವನಿಗೆ ಲೈಟ್ ಆಗಿ ಕೇಳಿಸ್ಬಿಡ್ತು. ಅವ್ರು ಕೇಳಿಸ್ಬಿಡ್ತಂತ ಈ ಸೈಕೋಗೂ ಗೊತ್ತಾಯ್ತು. ಹಂಗೆ ಸ್ಟನ್ ಆದ. ದೊಡ್ಡ ಮಗನು ಬರ್ತಾನೆ, ಹಂಗೆ ನೋಡ್ತಾನೆ, ಬಟ್ ಅವನೇನು ಕೇರ್ ಮಾಡಲ್ಲ, ಸೀದಾ ಹೊರಗಡೆ ಹೊಂಟೋಯ್ತಾನೆ. ಆ ಸೈಕೋನ ಸಾರಿ ಗಂಡನ್ನ ನೀಟಾಗಿ ಆ ಸೈಕೋ ಎಳ್ಕೊಂಡು ಹೋಗಿ ಬೇಸ್ಮೆಂಟ್ ಅಲ್ಲಿ ಹಾಕ್ಬಿಡ್ತಾನೆ. ಎಂತಿನೋ ಮನೆಗ್ ಬಂದ್ರು, ಸ್ವಲ್ಪ ಡಲ್ ಆಗವ್ರೆ. ಇಲ್ಲ ಅವ್ನ್ ಬರ್ತೀನಿ ಅಂದ, ಏನಕ್ ಬಂದಿಲ್ಲ, ಬರ್ತೀನಿ ಬಂದ್ಬಿಡ್ತಾನ ಅವನು ಅಂತ ಎಂತಿ ಹೇಳ್ತಾವ್ರೆ. ಏನೋ ಗೊತ್ತಿಲ್ಲಮ್ಮ, ಎಮರ್ಜೆನ್ಸಿ ಕೆಲಸ ಇರ್ಬೋದು, ಅದಕ್ಕೆ ಹೋಗ್ಬಿಟ್ರೇನೋ ಅಂತ ಸೈಕೋ ಹೇಳ್ತಾ ಇದೆ. ಈ ಕಡೆ ಸೈಕೋ ಬೇಸ್ಮೆಂಟ್ ಅಲ್ಲಿ ಕುತ್ಕೊಂಡೈತೆ. ಮೇಲ್ಗಡೆಯಿಂದ ಎಂತಿನೂ ಕರೀತಾವ್ರೆ, ಅಲ್ಲೇನ್ ಮಾಡ್ತಾ ಇದೆಯಾ ಬಾ ಅಂತ. 1 ನಿಮಿಷ ಬಂದೇ ಇರು ಅಂತೇಳಿ ಒಂದು ಮೆಸೇಜ್ ಬಿಡ್ತಾವನೆ ಮಗನಿಗೆ. ಲವ್, ನಿಮ್ ಸ್ಟೆಪ್ ಫಾದರ್ ತುಂಬಾ ಒಳ್ಳೆ ಅನ್ಕೋಣ, ನಂತರ ಕ್ರೂರಿ ಅಲ್ಲ, ಅವ್ನು ಹೇಳೋ ಮತ್ ಕೇಳ್ಕೊಂಡು ಎಲ್ಲ ಚೆನ್ನಾಗಿರೋ ಅಂತ ಅಪ್ಪ ಮೆಸೇಜ್ ಇವನ್ ಕಳಿಸ್ತಾವನೆ, ಯಾರು ಸೈಕೋ. ಅದನ್ನ ಕೇಳಿ ಮಗನು ಅಷ್ಟು ಬೇಜಾರ್ ಮಾಡ್ಕೋತಾನೆ. ಅಪ್ಪ ನೀವ್ ಹೆಂಗಿಂತ ನನಗೆ ಗೊತ್ತಪ್ಪ, ಯಾರ ಬಗ್ಗೆನೂ ಮಾತಾಡ್ಬಿಟ್ರಿ ಅಂತ ಹುಡುಗನ್ಗೆ ಕಣ್ಣಲ್ಲೇ ನೀರು. ಹಂಗೆ ಬೆಳಗ್ಗೆ ಆಯ್ತು, ಮುತ್ಕಿ ಮನೇಲಿ ತೋರಿಸ್ತಾರೆ. ತುಂಬಾ ಜನ ಪೊಲೀಸರು ಬಂದವ್ರೆ. ಅಲ್ಲಿಗೆ ಈ ಸೈಕೋ ಹೋಗುತ್ತೆ. ಆ ಅಪ್ಪ ಏನ್ ಹೇಳ್ತಾನೆ ಗೊತ್ತಾ, ಯಾರೋ ಅಜ್ಜಿನ ಪಾಪ ಕತ್ತಿಸ್ಕಿ ಸಾಯಿಸ್ಬಿಟ್ಟಿದ್ದಾನ್ರಿ, ಎಗ್ಗರ್ ಸೌದವನೆ ಮೆಟ್ಲಿ ಮೇಲಿಂದ ಬಿದ್ದೋದ್ಲು ಅಂತ ಅವಯ್ಯ ಹೇಳ್ತಾವನೆ. ಸೈಕೋ ಮನೆಗ್ ಬಂತಲ್ಲ, ಅದನ್ನ ಬೇರೆ ತರ ಹೇಳ್ತಾವನೆ. ಏನೋ ಗೊತ್ತಿಲ್ಲ ಅಮ್ಮ, ಅಜ್ಜಿ ಸ್ವಲ್ಪ ಡ್ರಿಂಕ್ ಮಾಡಿತಂತೆ, ಅಲ್ಲಿಂದ ಬಿದ್ದು ಸತ್ತೋಯ್ತು ಅಂತ ಎಂತಿ ಹತ್ರ ಹೇಳ್ತಾವನೆ. ಹಂಗೆ ಈ ಕಡೆ ನಮ್ಮ ಹುಡುಗನ್ನ ತೋರಿಸಿದ್ರು. ಹುಡುಗ ಫೀಲ್ ಮಾಡ್ಕೋತಾವನೆ, ಇಲ್ಲ ಕಣೆ ಅಪ್ಪ ಬರ್ತೀನಿ ಅಂದ್ರೆ ಬಂದ್ಬಿಡೋರು, ಈ ತರ ಮಾಡ್ತಾ ಇರ್ಲಿಲ್ಲ, ನನಗೇನೋ ಇವನ್ ಮೇಲೆ ಡೌಟ್ ಅಂತ ಹುಡುಗ ಹೇಳ್ತಾವನೆ. ಡೌಟ್ ನ ಕ್ಲಿಯರ್ ಮಾಡೋಣ ಬಿಡು ಅಂತೇಳಿ ಸೈಕೋ ರೂಮ್ ಒಡೆ ಇವರಿಬ್ರು ಇಳಿದ್ರು. ಇಳಿದಿ ಏನಾರೋ ಕ್ಲೂ ಸಿಗುತ್ತಂತ ಚೆಕ್ ಮಾಡ್ತಾವ್ರೆ. ಅದೇ ಟೈಮ್ಗೆ ಸೈಕೋನು ಮನೆ ಒಡೆ ಬಂತು. ಹುಡುಗಿನು, ಲೋ ನಿಮ್ಮಪ್ಪ ಬಂದ್ಬಿಟ್ಟ ಕಣೋ, ಬಾರೋ ಆಚೆ ಅಂತ ಎಳ್ಕೊಂಡು ಹೋಯ್ತಾಳೆ. ಸೈಕೋನು ರೂಮ್ ಒಡೆ ಬಂದ. ಅಲ್ಲಿ ನೆಲ ಎಲ್ಲ ತ್ಯಾವಾಗಿರ್ತಲ್ಲ. ಸೈಕೋ ಪಕ್ಕ ಗೆಸ್ ಮಾಡ್ಬಿಟ್ಟ, ಹುಡುಗ ಹುಡುಗಿ ಇಬ್ರು ರೂಮ್ ಬಂದವ್ರೆ ಅಂತ. ಸೈಕೋ ಹಂಗೆ ಹುಡುಗನ್ ರೂಮ್ಗೆ ಬಂದ. ನೋಡ, ನೀನು ನಿನ್ ಗರ್ಲ್ ಫ್ರೆಂಡ್ ಎಷ್ಟು ಖುಷಿಯಾಗಿದ್ದೀರಾ, ನಾನೇನ ಕೇಳದ್ನ, ಅದೇ ತರ ನಾನು ನಿಮ್ಮಮ್ಮ ಚೆನ್ನಾಗಿರ್ತೀವಿ, ನೀನೇನು ಕೇಳ್ಬೇಡಪ್ಪ, ಅಕಸ್ಮಾತ್ ಕೇಳದೆ ಹುಷಾರಾಗಿದ್ಕೋ ಅಂತ ಒಂದು ವಾರ್ನಿಂಗ್ ಕೊಟ್ಬಿಟ್ಟು ಹೋಯ್ತಾನೆ. ನೈಟ್ ಆಯ್ತು, ಹುಡುಗನು ಹೋಗ್ಬಿಟ್ಟು ಅದೇ ಆ ಪೊಲೀಸ್ ಅವರೊಂದು ಪೋಸ್ಟ್ ಹಾಕಿದಾರಲ್ಲ, ಆ ಪೋಸ್ಟ್ ನ ಕಂಪ್ಯೂಟರ್ ಟೈಪ್ ಮಾಡ್ತಾನೆ. 2 ಲೆಟರ್ ಟೈಪ್ ಮಾಡ್ಬಿಡ್ತಾನೆ. ಟಕ್ ಅಂತ ಅದು ಬಂದ್ಬಿಡುತ್ತೆ. ಯಾಕಂದ್ರೆ ಇವ್ ನೈಟ್ ಟೈಪ್ ಮಾಡಿ ನೋಡಿರ್ತಾನಲ್ಲ ಆ ಸೈಕೋ, ಆ ಫೋಟೋನ ಪ್ರಿಂಟ್ ತಗೊಂಡ್ಬಂದು ಆ ಹುಡುಗಿ ಹತ್ರ ಹೇಳ್ತಾವನೆ, ಇಲ್ಲಿ ನೋಡೆ ಇವ್ ನೋಡಕ್ಕೆ ಸೇಮ್ ಹಿಂಗೆ ಇಲ್ಲ ಅಂತ ಹೀರೋಯಿನ್ ಹತ್ರ ಕೇಳ್ತಾವನೆ. ಹೀರೋಯಿನ್ಗೂ ಲೈಟ್ ಆಗಿ ಡೌಟೆ. ಹಂಗೆ ನೈಟ್ ಆಯ್ತು, ಹುಡುಗನಿಗೆ ಒಂದು ಮೆಸೇಜ್ ಬಂತು, ನಾನು ಯಾವತ್ತೂ ಬರಲ್ಲ ಮಗನೆ, ಅವರೇ ನಿಮ್ಮಪ್ಪ ಅಂತ. ಟಕ್ ಅಂತ ಹುಡುಗ ಒಂದು ಫೋನ್ ಮಾಡ್ತಾನೆ. ಆ ಫೋನು ಬೇಸ್ಮೆಂಟ್ ಅಲ್ಲಿ ರಿಂಗ್ ಆಗ್ತಾ ಇದೆ. ಸೈಕೋನು ಅದನ್ನ ಕಟ್ ಮಾಡ್ತಾವನೆ. ಅಷ್ಟೊತ್ತಿಗೆ ಹುಡುಗ ಬಂದ, ನನ್ ರಿಂಗ್ ಟೌನ್ ಸೇಮ್ ಅದೇನಪ್ಪ ಇರೋದು ಅಂತ ಸೈಕೋ ಹೇಳ್ತಾವನೆ. ಹಂಗೆ ಈ ಕಡೆ ನಮ್ ಹೀರೋಯಿನ್ ಫ್ರೆಂಡ್ ನ ತೋರಿಸಿದ್ರು. ಬ್ಯಾಂಕ್ ಇಂದ ಫೋನ್ ಮಾಡಿದ್ದಾರೆ. ಅವ್ನು ಯಾರು, ಅವ್ನಿಗೊಂದು ವೆರಿಫಿಕೇಶನ್ ಮಾಡಿಲ್ಲ, ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್, ಅವ್ನು ಯಾರಂತಾನೆ ಗೊತ್ತಿಲ್ಲ. ನನಗೆ ಗೊತ್ತಿರಂಗೆ ಆ ಸೈಕೋ ಕಿಲ್ಲರು ಅವನೇ ಇರ್ಬೇಕಾ ಅಂತ ಆ ಮೇಡಮ್ ಅವರು ಕೇಳ್ತಾವ್ರೆ. ನಮ್ ಹೀರೋಯಿನ್ ಫ್ರೆಂಡ್ನು ಅವಳಿಗೆ ಟೈಪ್ ಮಾಡಿ ಒಂದು ಮೇಲ್ ಮಾಡ್ತಾರೆ, ಯಾವ್ದಕ್ಕೊಂದು ವೆರಿಫಿಕೇಶನ್ ಮಾಡಿಸಿ ಅವನಿಗೆ ಅಂತ. ಆ ಮೇಲ್ ನ ಆ ಸೈಕೋ ಓದ್ತಾ
ಹೋಗ್ತಾ ಇದೆ, ನೋಡಿದ್ರೆ ಮೈಲ್ ನ ಅದು ಡಿಲೀಟ್ ಮಾಡ್ಬಿಡ್ತು. ಫ್ರೆಂಡ್ ಹಂಗೆ ಮನೆಗ್ ಬಂದ್ಲು. ಹೀರೋಯಿನ್ ಅವ್ರಿಬ್ಬರೆಲ್ಲೋ ಡ್ರಾಪ್ ಮಾಡ್ಬೇಕಂತೆ. ಅದಕ್ಕೆ ಆ ಫ್ರೆಂಡ್ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಒಂದು ಛತ್ರಿ ಬಿದ್ದಿರುತ್ತೆ ಗುರು. ಆ ಛತ್ರಿನ ಹೋಗಿ ಹಿಂಗ್ ಇಳಿತಾವಳೆ. ಆ ಸೈಕೋ ಹಿಂದೆ ಬಂದು ಅವಳನ್ನ ಹಂಗೆ ಹಾಕಿ ಅದ್ಮಿ ಸಾಯಿಸ್ಬಿಡ್ತಾನೆ. ಹೀರೋಯಿನ್ ಬಂದು ಕೇಳ್ತಾಳೆ, ನನ್ ಫ್ರೆಂಡ್ ಬಂದಿಲ್ವಾ, ಇಷ್ಟೊತ್ತು ಬರ್ಬೇಕಾಗಿತ್ತು ಅವಳು, ಯಾಕೆ ಬಂದಿಲ್ಲ ಅಂತ ಗೊತ್ತಿಲ್ವಲ್ಲ ಅಂತ ಹೀರೋಯಿನ್ ಕೇಳ್ತಾವ್ರೆ. ಇನ್ನೇನಮ್ಮ ಟ್ರಾಫಿಕ್ ಏನೋ ಇರುತ್ತೆ, ಬರ್ತಾ ಇರ್ತಾರೆ, ನೀನ್ ನಡಿ ಒಳಗಡೆ ಅಂತೇಳಿ ಒಳಗಡೆ ಕರ್ಕೊಂಡು ಹೋಯ್ತಾನೆ. ಸೈಕೋ ಡಿಸೈಡ್ ಮಾಡ್ಬಿಟ್ಟ, ಇವತ್ತು ಇವ್ರನ್ನ ಹೆಂಗಾರು ಮಾಡಿ ಸಾಯಿಸ್ಬೇಕು ಅಂತ. ನಮ್ ಹೀರೋಯಿನ್ಗೆ ಒಂದು ತಲೆ ತಿರುಗೋ ಅಂತ ಮಾತ್ರೇನು ಹಾಕಿ ಕೊಟ್ಬಿಡ್ತಾನೆ. ಈ ಕಡೆ ಹುಡುಗ ಏನು ಸಿಮ್ನ ಇಲ್ಲ, ನಾನು ಬೇಸ್ಮೆಂಟ್ ಹೋಗ್ಲೇಬೇಕು ಅಂತೇಳಿ ನಮ್ ಹೀರೋಯಿನ್ ಸ್ವಲ್ಪ ಹೆಲ್ಪ್ ತಗೊಂಡು ಯಾರನ್ನ ಬಂದ್ರೆ ಕರಿ ನನ್ನ ಅಂತ ಆ ಗ್ಲಾಸ್ ಹೊಡ್ಕೊಂಡು ಒಳಗಡೆ ನುಗ್ತಾನೆ. ಆ ಕಡೆ ಈ ಕಡೆ ಹುಡುಕ್ತಾನೆ ಏನು ಸಿಕ್ಕಿಲ್ಲ. ಅಲ್ಲೊಂದು ದೊಡ್ಡದು ಫ್ರಿಜ್ ಇರುತ್ತೆ. ಆ ಫ್ರಿಜ್ ನ ಓಪನ್ ಮಾಡಿ ನೋಡ್ತಾನೆ, ಒಳಗಡೆ ಅವ್ರ ಅಪ್ಪ ಇದ್ದಾರೆ. ಅದನ್ನ ನೋಡಿ ಅಷ್ಟೊಂದು ಶಾಕು. ನಮ್ ಹೀರೋಯಿನ್ ಹೇಳ್ತಾವಳೆ, ಬೇಗ ಬಾರೋ ಅಂತ. ಅಲ್ಲಿಗೆ ಸೈಕೋ ಬಂತು. ಹೀರೋಯಿನ್ಗೆ ಸರಿ ಆ ಹುಡುಗಿಗೆ ಒಂದೇ ಏಟು ಢಮಾರ್ ಅಂತಂಗೆ ಕೆಳಗಡೆ ಬಿದ್ಲು. ಇನ್ನ ಹುಡುಗ ಆಚೆ ಬರ್ಬೇಕಲ್ಲ, ಅಲ್ಲೊಂದು ಕಲ್ಲಿಕ್ಕಿ ಮುಚ್ಚಿಬಿಡ್ತಾನೆ. ಆ ಹುಡುಗಿ ಬಾಡಿನ ನೀಟಾಗಿ ಎಳ್ಕೊಂಡ್ ಬರ್ತಾವನೆ ಕಿಚನ್ ಒಳಗಡೆ. ಅಲ್ಲಿಗೆ ನಮ್ ಹೀರೋಯಿನ್ ಬಂದ್ಬಿಟ್ರು. ಏನ್ರಿ ಯಾಕೆ ಕೊಟ್ರಿ ನನಗೆ, ತಲೆ ತಿರುಗ್ತಾ ಇದೆ ಅಂತ. ಈ ಸಂಸಾರ ಸರಿಯಿಲ್ಲ, ನೀವೆಲ್ಲ ನನಗೆ ಕೊಲೆ ಮಾಡಕ್ ನೋಡ್ತೀರಾ ಅಂತೇಳಿ ಒಂದ್ ಚಾಕು ಎತ್ಕೊಂಡು ಹೀರೋಯಿನ್ ಓಡಿಸ್ತಾ ನೋಡ್ರಿ. ಅವಳು ಎದ್ದಿ ಬಿದ್ದಿ ಓಡೋಗಿ ಡೋರ್ ಲಾಕ್ ಹಾಕೊಂಡ್ಬಿಡ್ತಾಳೆ. ಟಕ್ ಅಂತ ಹಂಗೆ ಇನ್ನೊಂದು ಡೋರ್ ಓಪನ್ ಆಯ್ತು. ನೋಡಿದ್ರೆ ಮಗ ಅಮ್ಮ ಎಲ್ಲಿದ್ದೀರಮ್ಮ ಅಂತ ಹಂಗೆ ಗುಡ್ಗುಡಂತ ಓಡ್ ಬರ್ತಾವನೆ. ಹೀರೋಯಿನ್ ಬೇರೆ ಇಲ್ಲಿ. ಅದೇ ಆ ಹುಡುಗಿ ತಲೆ ತಿರುಗಿ ಬಿದ್ದೋಳಲ್ಲ, ಅವಳನ್ನು ಅವನು ಎಬ್ರಿಸ್ತಾನೆ. ಈ ಕಡೆ ಸೈಕೋನು ಡೋರ್ ಹೊಡ್ಕೊಂಡು ಅಮ್ಮನ್ ರೂಮ್ಗೆ ನುಗ್ಬಿಟ್ಟ. ಇನ್ನೇನು ಚಾಕು ತಗೊಂಡು ಚುಚ್ಬೇಕು, ಅಲ್ಲಿ ಚಿಕ್ಕದೊಂದು ಸ್ಪೂನ್ ಏನೋ ಇರುತ್ತೆ, ಎತ್ತಿ ಹಂಗೆ ಗಂಟ್ಲಿಗೆ ಚುಚ್ಬಿಡ್ತಾಳೆ. ಸೈಕೋ ಹಂಗೆ ಆ ಟಬ್ ಅಲ್ಲಿ ಬಿದ್ದ. ಅಮ್ಮನು ಕೆಳಗಡೆ ಓಡ್ ಬರ್ತಾರೆ. ಎದೋಳ್ರಿ ನಿಮ್ಗೆ ಏನು ಆಗಿಲ್ಲ, ಎದೋಳ್ರಿ ಎಲ್ಲ ಆಚೆ ಹೋಗೋಣ ಅಂತ ಹೇಳಿ ಹಿಂಗ್ ಹೋಯ್ತಾವ್ರೆ. ಟಕ್ ಅಂತ ಮುಂದ್ಗಡೆ ಸೈಕೋ ಬಂದು ನಿಂತ್ಕೊಂಡ. ಇವರು ಎಲ್ಲಾರು ಎದ್ರು ಅಲ್ಮಾರಿ ಇದೆಯಲ್ಲ ಮೇಲ್ಗಡೆ, ಅದ್ರ ಮೇಲೆ ಓಡ್ತಾವ್ರೆ. ಆ ಮೆಟ್ಲನ್ನ ಎಳ್ಕೊಂತಾನೆ. ಬಟ್ ಸೈಕೋ ಅಷ್ಟೊತ್ತಿಗೆ ಬಂದ್ಬಿಟ್ಟಾರೆ. ತಿರ್ಗಾ ಅವನು ಮೆಟ್ಲತ್ತಿ ಬರ್ತಾನೆ. ಅಲ್ಲಿ ಸ್ವಲ್ಪ ಅಲ್ಲಿಗೆ ಎಲ್ಲ ವೀಕ್ ಇದೆಯೇನೋ, ಢಮಾರ್ ಅಂತ ಹೀರೋಯಿನ್ ಬಿದ್ಲು. ಅದೇ ಆ ಹುಡುಗಿ. ಇನ್ನ ದೊಡ್ಡ ಮಗನು ಅದರಲ್ಲೇ ಬಿದ್ದೋಗ್ಬಿಡ್ತಾನೆ. ಇನ್ನ ಈ ಸೈಕೋ ಚಾಕು ಎತ್ಕೊಂಡು ಅವನ ಚುಚ್ಚಕ್ ಹೋಯ್ತಾನೆ. ಈ ಕಡೆ ಅಮ್ಮ ಬೇರೆ ಬಡ್ಕೊಂತಾವ್ರೆ, ಲೋ ಮಗನೇ ಏನು ಆಗಿಲ್ಲ ತಾನೋ ನಿನಗೆ ಅಂತ. ಹೆಂಗೋ ಆ ಹುಡುಗಿ ಕೈಲಿ ಒಂದು ಮಿಷಿನ್ ಅನ್ನು ಸಿಗ್ತೀರಿ. ಆ ಮಿಷಿನ್ ತಗೊಂಡು ಬಾರೋ ಅಂತವಳೆ. ಅದಕ್ಕೆ ಫಸ್ಟ್ ವೀಕ್ ಆಗಿದೆ, ಅವಳು ಕೆಳಗಡೆ ಬಿದ್ಲು. ಇವ್ರನ್ನ ಕೊಲೆ ಮಾಡಕ್ಕೆ ಆ ಸೈಕೋ ಹೋಯ್ತಾವನೆ. ದೊಡ್ಡ ಮಗ ಬಿಡ್ತಾನ, ಹಂಗೆ ಅವನು ಹೊಟ್ಟೆ ಮೇಲೆ ಹೊಡೆದಿ ಆಚ ಕಡೆ ಬಂದು ಬೀಳ್ತಾರೆ. ತಿರ್ಗಾ ಅಲ್ಲಿಂದ ಕೆಳಗಡೆ ಢಮಾರ್ ಅಂತ ಬಿದ್ರು. ಇಬ್ರು ಹಂಗೆ ತಲೆ ತಿರುಗಿ ಕೆಳಗಡೆ ಬಿದ್ದವ್ರೆ. ಅಲ್ಲಿ ಪೊಲೀಸ್ ಜೀಪು ಆಂಬುಲೆನ್ಸ್ ಎಲ್ಲ ಕೇಳಿಸ್ತು. ನೋಡಿದ್ರೆ ಹಾಸ್ಪಿಟಲ್ ತೋರಿಸ್ತಾರೆ. ನಮ್ಮ ಹೀರೋಯಿನ್ ಡಾಕ್ಟರ್ ಅವರೆಲ್ಲ ಕರ್ಕೊಂಡು ಹೋಯ್ತಾವ್ರೆ. ಜಾಗ ಬಿಡ್ರಿ ಅನ್ಕೊಂಡು. ಮಗನು ಹೆಂಗೋ ಕಣ್ಬಿಟ್ಟ. ಏನಮ್ಮ ಆಯ್ತು ಅಂತ ಕೇಳ್ತಾವನೆ. ಅವನು ಗೊತ್ತಿಲ್ಲ ಮಗನೇ ಅಂತ ಅಮ್ಮ ಹೇಳ್ತಾವ್ರೆ. ಇಲ್ಲಮ್ಮ ಅವನು ಪೊಲೀಸ್ ಕೈಲೂ ಸಿಕ್ಕಿಲ್ವಾ, ಅವನು ಯಾರು ಗೊತ್ತಿಲ್ಲ ಕಣೋ, ಎಲ್ಲಿ ಹೋದಂತಾನೆ ಗೊತ್ತಿಲ್ಲ ಅಂತ ಅಮ್ಮ ಹೇಳ್ತಾವ್ರೆ. ಹಂಗೆ ಸ್ವಲ್ಪ ದಿನ ಕಳಿತು ಒಂದು ಸೂಪರ್ ಮಾರ್ಕೆಟ್ ಅಲ್ಲಿ ತೋರಿಸ್ತಾರೆ. ಇಬ್ರು ಚಿಕ್ಕ ಮಕ್ಕಳು ಅಮ್ಮನಿಗೆ ಟಾರ್ಚರ್ ಮಾಡ್ತಾವ್ರೆ. ಅಮ್ಮನು ಆ ಮಕ್ಕಳನ್ನ ಹಂಗೆ ಓಡಿಸ್ಕೊಂಡು ಹೋಯ್ತಾರೆ. ಅಲ್ಲಿ ನೋಡ್ರಿ ಆ ಸೈಕೋ ಬಂದ. ಹಾಯ್, ಚೆನ್ನಾಗಿದ್ದೀರಾ, ನಿಮ್ ಹೆಸರೇನು, ನಿಮ್ ಯಜಮಾನ್ರು ನಿಮ್ ಜೊತೆ ಇಲ್ವಂತೆ, ನನಗೂ ಯಾರು ಇಲ್ಲ ರೀ ಅಂತ ಹೇಳ್ತಾನೆ. ಹಂಗೆ ಈ ಮೂವಿನ ಮುಗಿಸ್ತಾರೆ. ಮೂವಿ ಸಕ್ಕತ್ತಾಗಿದೆಯಲ್ಲ. ಓಕೆ, ಇದೇ ತರ ಸ್ಟೋರಿ ಬಂದ್ರೆ ನೆಕ್ಸ್ಟ್ ಆಗ್ತೀನಿ. ಬಾಯ್.